ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ. ಒನ್ ಸೆಕೆಂಡ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಆಲ್ ಈಸ್ ವೆಲ್ ವ್ಲಾಗರ್ ಕನ್ನಡ ಆ್ಯಂಡ್ ತುಳು ವ್ಲಾಗ್. ನಿಮ್ಮೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ನನ್ನ ಈ ವಿಡಿಯೋದಲ್ಲಿ ಟೊಮೆಟೊ ಸಾರು ಈಸಿಯಾಗಿ ಕ್ವಿಕ್ಕಾಗಿ ಹೇಗೆ ಮನೆಯಲ್ಲಿ ಮಾಡೋದು ಅಂತೇಳಿ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಇದು ಅನ್ನಕ್ಕಂತೂ ತುಂಬಾ ಹೇಳಿ ಮಾಡಿಸಿದ್ದು ರಸಮ್ ಅಂತಲೇ ಹೇಳ್ಬೋದು. ಸೊ ವಿಡಿಯೋನ ಸ್ಟಾರ್ಟ್ ಮಾಡೋಣ, ಬನ್ನಿ, ಲೆಟ್ಸ್ ಸ್ಟಾರ್ಟ್. ಮೊದಲಿಗೆ ಟೊಮೆಟೊ ರಸಮ್ ಮಾಡೋದಕ್ಕೆ ನಾನೊಂದು ಸ್ಟೌವಲ್ಲಿ ಕುಕ್ಕರ್ ಇಟ್ಟು ಅದಕ್ಕೆ ನಾನೊಂದು 4 ಲೋಟ ನೀರನ್ನು ಆ್ಯಡ್ ಮಾಡ್ತಾ ಇದ್ದೀನಿ. ಇಲ್ಲಿ ನಾನು 1/4 ಕಪ್ ತೊಗರಿಬೇಳೆನ ತಗೊಂಡು ಚೆನ್ನಾಗಿ ಅದನ್ನು ತೊಳೆದು ಒಂದು 10 ನಿಮಿಷ ನೀರಲ್ಲಿ ನೆನೆ ಹಾಕಿದ್ದೆ. ಅದನ್ನು ಇವಾಗ ಇದಕ್ಕೆ ಹಾಕ್ತಾ ಇದ್ದೀನಿ. ನಾನಿಲ್ಲಿ ಒಂದು 2 ಆ್ಯಪಲ್ ಟೊಮೆಟೊನ ಹೀಗೆ ದೊಡ್ಡದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಬೇಕಿದ್ರೆ ನೀವು ಹುಳಿ ಟೊಮೆಟೊ ಕೂಡ ಯೂಸ್ ಮಾಡ್ಬೋದು. ಹುಳಿ ಟೊಮೆಟೊದಲ್ಲಿ ರಸಮ್ ಇನ್ನೂ ಚೆನ್ನಾಗಿ ರುಚಿ ಬರುತ್ತೆ. ನಮ್ಮ ಹತ್ರ ಇಲ್ಲಿ ಹುಳಿ ಟೊಮೆಟೊ ಖಾಲಿಯಾಗಿತ್ತು, ಹಾಗಾಗಿ ಇಲ್ಲಿ ನಾನು ಆ್ಯಪಲ್ ಟೊಮೆಟೊ ಯೂಸ್ ಮಾಡ್ಕೊಂಡಿದ್ದೀನಿ. ಅದಕ್ಕೆ ನಾನು ಒಂದು 4 ಹಸಿಮೆಣಸಿನ್ಕಾಯಿನ ಈ ರೀತಿ ಕಟ್ ಮಾಡಿ ಹಾಕಿದ್ದೀನಿ. ಆಮೇಲೆ ಇದಕ್ಕೆ ಒಂದು ದೊಡ್ಡ ಗಾತ್ರದ ಒಂದು ನೀರುಳ್ಳಿನ ಸಣ್ಣದಾಗಿ ಕಟ್ ಮಾಡಿಕೊಂಡು ಇದಕ್ಕೆ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪ ಕರಿಬೇವು ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಕೊಡಬೇಕು. ನಾನಿಲ್ಲಿ ಒಂದು ಅರ್ಧ ಟೀ ಸ್ಪೂನ್ ಅರಿಶಿನ ಪೌಡರ್ ಹಾಕ್ತಾ ಇದ್ದೀನಿ. ನಂತರ ಒಂದು ಟೀ ಸ್ಪೂನ್ ಧನಿಯಾ ಪೌಡರ್ ಕೂಡ ಹಾಕ್ತಾ ಇದ್ದೀನಿ. ಅದರ ಜೊತೆ ಒಂದು ಅರ್ಧ ಟೀ ಸ್ಪೂನ್ ಜೀರಾ ಪೌಡರ್ ಹಾಕ್ತಾ ಇದ್ದೀನಿ. ನಾನಿಲ್ಲಿ 1 ಟೀ ಸ್ಪೂನ್ ಕಾಶ್ಮೀರಿ ಚಿಲ್ಲಿ ಪೌಡರ್ ಹಾಕ್ತಾ ಇದ್ದೀನಿ. ನೀವು ಕಾಶ್ಮೀರಿ ಚಿಲ್ಲಿ ಪೌಡರ್ ಇಲ್ಲ ಅಂದರೆ ನೀವು ಬೇರೆ ಆರ್ಡಿನರಿ ಚಿಲ್ಲಿ ಪೌಡರ್ ಯೂಸ್ ಮಾಡೋದಾದರೆ ಖಾರ ನೋಡಿಕೊಂಡು ಹಾಕಿ. ಹಾಗೆ ಇದರ ಜೊತೆ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ 1 ಟೀ ಸ್ಪೂನ್ ಆ್ಯಡ್ ಮಾಡ್ಕೊಂಡಿದ್ದೀನಿ. ಮತ್ತು ನಾನು ಇಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಆ್ಯಡ್ ಮಾಡ್ತಾ ಇದ್ದೀನಿ. ಇಲ್ಲಿ ಕೊನೆಯದಾಗಿ ನಾನಿಲ್ಲಿ ಸಾಂಬಾರ್ ಪೌಡರನ್ನು ಯೂಸ್ ಮಾಡ್ತಾ ಇದ್ದೀನಿ. ಈ ಸಾಂಬಾರ್ ಪೌಡರ್ ನಾನಿಲ್ಲಿ 2.5 ಸ್ಪೂನ್ ಅಷ್ಟು ಆಗುವಷ್ಟು ಹಾಕ್ತಾ ಇದ್ದೀನಿ. ಟೊಮೆಟೊ ರಸಮ್ಗಂತೂ ಈ ಸಾಂಬಾರ್ ಪೌಡರ್ ಯೂಸ್ ಮಾಡೋದ್ರಿಂದ ಇನ್ನೂ ಜಾಸ್ತಿನೇ ಟೇಸ್ಟ್ ಕೊಡುತ್ತೆ. ನೀವು ಒಂದು ಸಲ ಮನೆಯಲ್ಲಿ ಟ್ರೈ ಮಾಡಿ ರುಚಿ ಹೇಗಿತ್ತು ಅಂತೇಳಿ ನನಗೂ ಕಮೆಂಟ್ ಬಾಕ್ಸಲ್ಲಿ ಬಂದು ಕಮೆಂಟ್ ಮಾಡಿ, ಓಕೆನಾ? ನಾನು ನಿಮಗೆ ಒಂದು ಇಂಪಾರ್ಟೆಂಟ್ ಟಿಪ್ಸ್ ಹೇಳಲಾ? ಇಲ್ಲಿ ನಾನು ಆಯಿಲ್ ಹಾಕ್ತಾ ಇರೋದು ನೀವು ನೋಡಿರ್ಬೋದು. ಇಲ್ಲಿ ಆಯಿಲ್ ಹಾಕಿದ ಮೇಲೆ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ ಇಲ್ಲಿ ಒಂದು 2 ವಿಜಿಲ್ ಬರಿಸ್ತೀನಿ, ಅಷ್ಟೇ ಸಾಕು. ಈ ಆಯಿಲ್ ಯಾಕೆ ಹಾಕಿದೆ ಗೊತ್ತಾ? ಈ ಆಯಿಲ್ ಹಾಕಿರೋದ್ರಿಂದ ನಮಗೆ ಏನು ಬೆನಿಫಿಟ್ಸ್ ಅಂದರೆ, ಈ ಬೇಳೆ ಎಲ್ಲ ಹಾಕಿದ್ವಲ್ಲ, ಈ ಬೇಳೆ ಚೆನ್ನಾಗಿ ಬೇಯ್ತದೆ ಈ ಆಯಿಲ್ ಹಾಕಿದ ಮೇಲೆ, ಗೊತ್ತಾಯ್ತಾ? ಇವಾಗ ಈ ಟಿಪ್ಸ್ ನಿಮಗೆ ಯೂಸ್ ಆಯಿತು ಅಂತೇಳಿ ಅಂದ್ಕೊಳ್ತೀನಿ ನಾನು. ರಸಮ್ ಹುಳಿ ಖಾರವಾಗಿ ಬರಬೇಕಂದ್ರೆ ಹುಳಿ ಅಂತೂ ಇರಲೇಬೇಕಲ್ವಾ? ಅದಕ್ಕೋಸ್ಕರ ನಾನಿಲ್ಲಿ ಹುಣಸೆ ರಸನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಈ ಹುಣಸೆ ರಸನ ಆ್ಯಡ್ ಮಾಡಿಕೊಂಡು ಉಪ್ಪೆಲ್ಲ ಕರೆಕ್ಟ್ ಇದೆಯಾ ಅಂತೇಳಿ ಚೆಕ್ ಮಾಡಬೇಕು. ಉಪ್ಪು ಕಡಿಮೆ ಇದ್ದರೆ ಈ ಸ್ವಲ್ಪ ಉಪ್ಪನ್ನು ಹಾಕಬೇಕು. ಆಮೇಲೆ ಇದನ್ನೊಂದು ಚೆನ್ನಾಗಿ ಒಂದು ಕುದಿ ಬರುವವರೆಗೂ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಬೇಕು. ನೋಡಿ, ಇಷ್ಟು ಕುದಿ ಬಂದರೆ ಸಾಕು. ಇವತ್ತಿನ ಈ ರೆಸಿಪಿ ಮಂಗಳೂರು ಸ್ಟೈಲ್ ಟೊಮೆಟೊ ಸಾರು. ಈ ಟೊಮೆಟೊ ಸಾರಿಗೆ ಒಂದು ಒಗ್ಗರಣೆ ಕೊಡೋದಿದ್ರೆ ಆಗುತ್ತಾ? ಇವಾಗ ಇದಕ್ಕೆ ನಾವು ಒಂದು 3 ಸ್ಪೂನು ಎಣ್ಣೆ ಹಾಕಿದ್ದೀನಿ. 3 ಸ್ಪೂನು ಎಣ್ಣೆ ಹಾಕಿ ಅದಕ್ಕೆ ಸ್ವಲ್ಪ ಸಾಸಿವೆ ಹಾಕ್ತಾ ಇದ್ದೀನಿ. ಈ ಸಾಸಿವೆ ಚಿಟಪಟ ಸಿಡಿದ ಮೇಲೆ ಇದಕ್ಕೆ ಸ್ವಲ್ಪ ಕರಿಬೇವು ಸೊಪ್ಪು, ಬೆಳ್ಳುಳ್ಳಿ ಜಜ್ಜಿರಬೇಕು ಬೆಳ್ಳುಳ್ಳಿ, ಆ ಬೆಳ್ಳುಳ್ಳಿನ ಹಾಕಿದ್ದೀನಿ. ಆಮೇಲೆ ಒಂದು 2 ಬ್ಯಾಡಗೆ ಮೆಣಸಿನ ಈ ಥರ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಇದು ಚೆನ್ನಾಗಿ ಫ್ರೈ ಆದಮೇಲೆ ಇವಾಗ ಇದನ್ನು ಟೊಮೆಟೊ ರಸಮ್ಗೆ ಸೇರಿಸ್ಕೊಳ್ತಾ ಇದ್ದೀನಿ. ಆಹಾ, ಏನು ಘಮ ಅಂತೀರಾ! ರಸಮ್ ಅಂತೂ ಸಖತ್ತಾಗಿ ಸೂಪರಾಗಿ ಬಂದಿದೆ. ಅದರಲ್ಲೂ ನಾವು ತೆಂಗಿನ ಎಣ್ಣೆಯಲ್ಲಿ ಇದಕ್ಕೆ ಒಗ್ಗರಣೆ ಕೊಟ್ಟಿರೋದ್ರಿಂದ ಈ ರಸಮಿದು ಸ್ಮೆಲ್ ಇನ್ನೂ ಜಾಸ್ತಿ ಆಗ್ತಿದೆ. ಕೊನೆಯದಾಗಿ ಇದಕ್ಕೆ ನಾನು ಸ್ವಲ್ಪ ಗರಂ ಮಸಾಲೆನ ಮೇಲೆ ಹಾಕಿ ಅದರ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾ ಇದ್ದೀನಿ. ಇವಾಗ ನಮ್ಮ ಫೈನಲಿ ಪರ್ಫೆಕ್ಟ್ ಟೊಮೆಟೊ ಸಾರು, ಮಂಗಳೂರು ಸ್ಟೈಲ್ ಟೊಮೆಟೊ ಸಾರು ರೆಡಿ ಆಯಿತು. ಇದು ನಮಗೆ ಅನ್ನದ ಜೊತೆ, ಹಾಗೆ ಇದರದ್ದು ಇನ್ನೊಂದು ವಿಷಯ ಹೇಳ್ತೀನಿ, ಈ ರಸಮನ್ನು
ಬರೀ ಅನ್ನಕ್ಕೆ ಮಾತ್ರ ಅಲ್ಲದೆ ಇದನ್ನು ನಾವು ಗಂಟ್ಲು ನೋವಿದ್ದಾಗ ಹಾಗೆ ನಮಗೆ ಕಫ ಕಟ್ಟಿಕೊಂಡಿದ್ದಾಗ ಶೀತ ಆದಾಗ ಎಲ್ಲ ಯೂಸ್ ಮಾಡ್ಬೋದು. ಈ ರಸಮನ್ನು ಕುಡಿಯೋದ್ರಿಂದ ಇದು ತುಂಬಾ ಒಳ್ಳೆ ರಿಲೀಫ್ ಸಿಗುತ್ತೆ. ಅದರಲ್ಲೂ ಮಕ್ಕಳಿಗೂ ಈ ರಸಮ್ ಜೊತೆ ಊಟ ಮಾಡೋದಕ್ಕೆ ತುಂಬಾ ಇಷ್ಟ ಆಗುತ್ತೆ. ಸೊ ಇನ್ಯಾಕೆ ತಡ ಮಾಡ್ತೀರಾ, ಪ್ಲೀಸ್ ಒಂದ್ಸಲ ನಮ್ಮ ಮಂಗಳೂರು ಸ್ಟೈಲ್ ಟೊಮೆಟೊ ಸಾರನ್ನ ನೀವು ಮನೆಯಲ್ಲಿ ಎಲ್ಲರೂ ಟ್ರೈ ಮಾಡಿ ಆಯಿತಾ. ಎನಿವೇಸ್ ಗೈಸ್, ಇವತ್ತಿನ ನನ್ನ ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ಏನು ಮಾಡಬೇಕು ಹೇಳಿ ಎಲ್ಲರೂ. ಇಷ್ಟ ಆಗಿದ್ದರೆ ನನ್ನ ವಿಡಿಯೋನ ಆದಷ್ಟು ಲೈಕ್ ಮಾಡಬೇಕು, ಹಾಗೆ ನನ್ನ ವಿಡಿಯೋನ ಆದಷ್ಟು ಶೇರ್ ಮಾಡಬೇಕು. ಆಮೇಲೆ ನನ್ನ ಚಾನಲನ್ನು ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ನೋಡಿ, ಅವರೆಲ್ಲರೂ ಸಬ್ಸ್ಕ್ರೈಬ್ ಮಾಡಬೇಕು, ಗೊತ್ತಾಯ್ತಾ. ಸೊ ನೆಕ್ಸ್ಟ್ ಇನ್ನೊಂದು ಒಳ್ಳೆ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಅಲ್ಲಿವರೆಗೂ ನಿಮಗೆಲ್ಲರಿಗೂ ಬಾಯ್ ಬಾಯ್, ಟೇಕ್ ಕೇರ್, ಧನ್ಯವಾದಗಳು.